ನಮಸ್ಕಾರ. ಏನು ನಿನ್ನೆ ರಾತ್ರಿ ಪಡಗೂರಲ್ಲಿ ಹುಲಿ ಸತ್ತಿದೆ. ಭಾಳ ನೋವಿನ ಸಂಗತಿ. ಯಾಕಂದರೆ ಈ ಥರ ಹುಲಿಗಳು ಚಾಮರಾಜ ಜಿಲ್ಲೆಯಲ್ಲಿ ಸುಮಾರು ಸಾಯ್ತಾ ಇದ್ದಾವೆ. ಅದಕ್ಕಾಗಿ ನಾವು ಹೇಳ್ತಾ ಇದ್ದು, ಸಫಾರಿ ಬೇಡ, ಕಾಡೊಳಗಡೆ ಯಾರೂ ಹೋಗೋದು ಬೇಡ, ಸಫಾರಿನ ನಿಲ್ಲಿಸಿ, ನಾವು ಕಾಡೊಳಗಡೆ ಹೋಗೋದು ಬೇಡ, ಅವು ಊರೊಳಗಡೆ ಬರೋದು ಬೇಡ ಅಂತ ಹೇಳ್ತಾಯಿದ್ರು ಸಹ ಈ ಅವೈಜ್ಞಾನಿಕ ಸರ್ಕಾರಗಳು, ಈ ಮಂತ್ರಿಗಳಿಗೆ ತಲೆ ಒಳಗೆ ಏನಿದೆ ಅಂತ ಗೊತ್ತಿಲ್ಲ. ಅಧಿಕಾರಿಗಳ ಮಾತು ಕೇಳ್ಕೊಂಡು ಇವರ ಲಾಭಕ್ಕೋಸ್ಕರ ಈ ಥರ ಪ್ರಾಣಿಗಳಿಗೆ, ರೈತರುಗಳಿಗೆ ತೊಂದರೆ ಕೊಡ್ತಾ ಇದ್ದೀರಾ ನೀವು. ಒಂದು ಕಡೆ ಪ್ರಾಣಿಗಳು ಬಂದು ಸಾಯ್ತಾ ಇದ್ದಾವೆ, ಒಂದು ಕಡೆ ರೈತರಿಗೆ ತೊಂದರೆ ಆಗ್ತಾಯಿದೆ. ಇವೆರಡು ಲಾಭನ ನೀವು ಇದನ್ನ ಒಂದು ಲಾಭಕ್ಕೋಸ್ಕರ ಮಾಡ್ತಾಯಿದ್ದೀರಾ. ಆ ದುಡ್ಡಿಂದ ಏನು ಸರ್ಕಾರ ಈ ಸಫಾರಿಯಿಂದನೇ ಬದುಕಬೇಕಾ? ಹಾಗಾಗಿ ಅರಣ್ಯ ಸಚಿವರು ರಾಜೀನಾಮೆ ಕೊಡಬೇಕು. ಇವ್ರಿಗೆ ಏನು ತಲೆ ಒಳಗಡೆ ಏನೂ ಇಲ್ಲ ಈ ಅರಣ್ಯ ಸಚಿವರಿಗೆ. ಹಾಗಾಗಿ ಒಂದು ನನ್ನ ಫಸಲನ್ನ ಕಾಯ್ಕೊಳ್ಳೋಕ್ಕೆ ನಾ ಫೆನ್ಸಿಂಗ್ ಹಾಕೊಂಡ್ರೆ ಆ ಹುಲಿ ಬಂದರೆ ನನ್ನ ಮೇಲೆ ಆಯ್ತಪ್ಪ, ನನ್ನ ಮೇಲೆ ಕೇಸ್ ಹಾಕು. DFOಗೆ 7 ಲಕ್ಷ ಸಂಬಳ ಕೊಡ್ತೀವಿ, RFO ಕೊಡ್ತೀವಿ, ACFಗೆ, ಇವ್ರು ಸುತ್ತ ಅರಣ್ಯ ಇಲಾಖೆ, PCCF, ಅದೇ ಪ್ರಿನ್ಸಿಪಲ್ ಸೆಕ್ರೆಟ್ರಿ, ಅರಣ್ಯ ಸಚಿವರಿಗೆ ನಿಮಗೆಲ್ಲ ದುಡ್ಡು ಕೊಟ್ಕೊಂಡು ಸರ್ಕಾರ ಇಟ್ಕೊಂಡು ಯಾವುದಕ್ಕೊಬ್ಬರು ಸಚಿವರು ಮಾಡ್ಕೊಂಡು ಯಾತಕ್ಕಾಗಿ ನಾವು ಕೂತ್ಕೋಬೇಕು? ಮುಖ್ಯಮಂತ್ರಿಗಳೇ, ಅರಣ್ಯ ಸಚಿವರು ಇಟ್ಕೊಂಡ್ರೆ ಅದು ಫಸ್ಟು ರಾಜೀನಾಮೆ ಕೊಡಿಸಿ ಅವ್ರ ಕೈಲಿ. ಅನಂತರ ಇವ್ರು ಎಲ್ಲ ಮೇಲೆ ಕೇಸ್ ಹಾಕಿ. ಏನು 8 ಹುಲಿ ಸತ್ತಿದ್ದಾರೆ ಇದುವರೆಗೆ ಚಾಮರಾಜನಗರದಲ್ಲಿ. 8 ಹುಲಿ ಸತ್ತಿದೆ, 4 ಜನ ಮನುಷ್ಯರು ಸತ್ತಿದ್ದಾರೆ. ಏನು ಹುಡುಗಾಟ ಆಡ್ತಾರೆ? ಹುಡುಗಾಟ ನೀವೆಲ್ಲ ಸರ್ಕಾರ. ರೈತರು ಸುಮ್ಮನೆ ಕೂತಾರೆ ಅಂತಾರೆ. ಈಗ ಆಗ ನನ್ನ ಬೆಳೆಗೆ ನಾನು ರಕ್ಷಣೆ ನಾನು ಬೆಳೆ ಬೆಳೆದೇ ತಪ್ಪ ನಾನು? ಎಲ್ಲೋ ಬಂಡೀಪುರ, ಎಲ್ಲೋ ಪಡಗೂರು, ಅಲ್ಲಿಂದ ಬಂದು ಸಾಯ್ತದೆ ಅಂದರೆ ಅದಕ್ಕೆ ನಾ ಜವಾಬ್ದಾರನ? ನೀವು ಯಾತಕ್ಕೆ ಇರೋದಲ್ಲಿ? ಸಿಬ್ಬಂದಿ ಯಾತಕ್ಕೆ? ನೀವು ಆಟ ಆಡ್ತೀರಿ, ಸಿಬ್ಬಂದಿಗಳು. ಅಲ್ಲಿ ರೆಸಾರ್ಟ್ಗಳಿಗೆಲ್ಲ ನೀವು ಇಲ್ಲಿಗಲ್ ರೆಸಾರ್ಟ್ಗಳಿಗೆಲ್ಲ ಲೈಸೆನ್ಸ್ ಕೊಡ್ತಿದ್ದಾರೆ. ಒಳಗೆ ಮೋಜು ಮಸ್ತಿ, ಒಳಗೆ ಬಾರ್ ಇಟ್ಕೊಂಡಿದ್ದಾರೆ, ಅಲ್ಲಿ ಫೈರ್ ಕ್ಯಾಂಪ್ ಮಾಡ್ತಿದ್ದಾರೆ. ಮತ್ತು ಹುಲಿ ಬರದೆ ಏನು ಮಾಡ್ತದೆ? ಹಾಗಾಗಿ ಅರಣ್ಯ ಸಚಿವರೇ, ಫಸ್ಟು ನಿಮಗೆ ಮಾನ ಮರ್ಯಾದೆ ಒಂಚೂರು ಇದ್ದರೆ, ರೈತರಿಗೆ ಬೆಳೆಗಳಾಗ್ತಾರೆ. ರೈತರು ಇತರ ಬೆಳೆ ಹಾಳಾಗೋದು ಒಂದೇ, ಅವ್ರು ಸಾಯೋದು ಒಂದೇ. ಹಾಗಾಗಿ ಈ ಕಡೆ ಹುಲಿಗಳು, ವನ್ಯಜೀವಿಗಳು ಸಾಯ್ತವೆ, ಈ ಕಡೆ ರೈತ ಸಾಯ್ತಾವನೆ. ನೀವು ಏನು ನೋಡ್ಕೊಂಡು ಚೆಲ್ಲಾಟ ಆಡಿ ಅವನ ಜಮೀನು ಕಿತ್ಕೊಳ್ಳೋಕ್ಕೆ ಇವೆಲ್ಲ ಪ್ಲ್ಯಾನ್ ಮಾಡ್ತೀರಾ. ಗುಂಡಿಲ್ಪೇಟೆ, ಬಂಡೀಪುರ ಸುತ್ತಮುತ್ತ ಜಮೀನುಗಳು ಬೇಕು ನಿಮಗೆ. ಈ ಥರ ಹುಲಿ ಬಂದು 4-5 ಜನ ಬಿದ್ದರೆ, ಒಂದು ಹುಲಿ ಸತ್ರು ನಮ್ಮ ಮೇಲೆ ಕೇಸು, ನಾವು ಸತ್ರು ನಮಗಿದು. ಹಾಗಾಗಿ ಜಮೀನು ಬಿಡಿಸ್ತಾ ಇದ್ರಿ, ಜಮೀನು ಕಿತ್ಕೊಳ್ಳೋಕೆ ಇವೆಲ್ಲ ಷಡ್ಯಂತ್ರ ಮಾಡ್ತಾಯಿದ್ರಿ. ಕೂಡಲೇ ರಾಜೀನಾಮೆನ ಕೊಡಬೇಕು ಅರಣ್ಯ ಸಚಿವರು. ಜೊತೆಗೆ ಆ DFO ಮತ್ತು ಅಧಿಕಾರಿಗಳು ಸಸ್ಪೆಂಡ್ ಅಲ್ಲ, ಅವರು ಜೈಲ್ಗೆ ಹೋಗ್ಬೇಕು. ಕ್ರಿಮಿನಲ್ ಫೇಸ್ಬುಕ್ ಇಲ್ಲ ಅಂದರೆ ನಾವೇ ಕೇಸ್ ಬುಕ್ ಮಾಡ್ತೀವಿ, ನಾವೇ ಕೋರ್ಟ್ಗೆ ಅವ್ರ ಮೇಲೆ ಕೇಸ್ ಹಾಕ್ತೀವಿ. ಅರಣ್ಯ ಸಚಿವರಿಂದ ಹಿಡಿದು ಎಲ್ಲ ಅಧಿಕಾರಿಗಳ ಮೇಲೆ ನಾವೇ ಕೇಸ್ ಹಾಕೋಕ್ಕೆ ಮುಂದಿನ ಹೋರಾಟಗಳನ್ನು ರೂಪಿಸ್ತೀವಿ ಅಂತ ಹೇಳ್ತಾ ನಮಸ್ಕಾರ.